ಮದುವೆಯಲ್ಲಿ ವಿಳಂಬವಾಗುತ್ತಿದ್ದರೆ ನಿಮಗೆ 35-40 ವರ್ಷ ಆಗುತ್ತಿದ್ದರೂ ಇನ್ನೂ ಕಂಕಣ ಭಾಗ್ಯ ಕೂಡಿ ಬರುತ್ತಿಲ್ಲ ಅನ್ನುವುದಾದರೆ ಈ ಎರಡು ಮರದ ಬೇರೆ ಬೇರೆ ಕಡ್ಡಿಗಳನ್ನು ತೆಗೆದುಕೊಂಡು ಅದನ್ನು ಹಳದಿ ದಾರದಿಂದ ಗಂಟು ಹಾಕಿ ಕಟ್ಟಿಬಿಡಿ. 1.5 ತಿಂಗಳಲ್ಲಿ ಮದುವೆ ನಿಶ್ಚಯವಾಗುತ್ತದೆ. ಎಷ್ಟೋ ಜನ ಜಾತಕದಲ್ಲಿ ವಿಫಲರಾಗಿ, ಜಾತಕ ಚೆನ್ನಾಗಿದ್ದರೂ ಕೂಡ ಮದುವೆಯಲ್ಲಿ ವಿಫಲರಾಗಿ ಮದುವೆ ಅರ್ಧಕ್ಕೆ ಮೊಟಕುಗೊಳಿಸಿದ್ದಾಗಿರುತ್ತದೆ. ಇಂತಹ ಒಂದೊಂದು ತಪ್ಪು ಕೆಲಸಗಳಾಗಿದ್ದಾಗ, ಅಥವಾ ಮದುವೆ ಆಗೋದಕ್ಕೆ ಹೆಣ್ಣೆ ಸಿಗ್ತಾ ಇಲ್ಲ ಗುರುಗಳೇ, ಗಂಡು ಸಿಗ್ತಾ ಇಲ್ಲ ಗುರುಗಳೇ, ಸರಿಯಾಗಿರುವಂತಹ ಜೋಡಿ ನಮಗಾಗ್ತಾ ಇಲ್ಲ ಗುರುಗಳೇ, ಇದರಿಂದ ಮನೆಯಲ್ಲಿ ಜಗಳ ಮನಸ್ತಾಪಗಳು ಹೆಚ್ಚಾಗುತ್ತಿದ್ದರೂ ಕೂಡ ಯಾಕೋ ಏನೋ ಮನಸ್ಸಿಗೆ ತೋಚದ ಇರುವಂತಹ ವಧು ಅಥವಾ ವರವನ್ನು ಮದುವೆ ಮಾಡಿಕೊಳ್ಳಲು ಕಷ್ಟವಾಗುತ್ತಲೇ ಇದೆ. ಇದರಿಂದ ಅವರಿಗೆ ತಾನೇ ಕಷ್ಟ ಆಗೋದು. ಇಂತಹದ್ದೇನಾದರೂ ತೊಂದರೆಗಳಿದ್ದಾಗ ನಾವು ತಿಳಿಸ್ಕೊಡುವ ಹಾಗೆ 2 ಮರದ ಬೇರೆ ಬೇರೆ ಕಡ್ಡಿಗಳನ್ನು ಒಟ್ಟಿಗೆ ಸೇರಿಸಿ ಮದುವೆ ಮಾಡೋದ್ರಿಂದ ಆಗುತ್ತೆ. ಆ ಮರಗಳು ಯಾವುದು, ಯಾವ ಸಂಕಲ್ಪವನ್ನು ಪೂಜೆ ಮಾಡಿಸಬೇಕು ಅಂತ ಇವತ್ತು ತಿಳಿಸ್ಕೊಡ್ತೀನಿ. ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಫಾಲೋ ಮಾಡಿ. ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ. ಪ್ರತಿದಿನ ಸಮಸ್ಯೆಗೆ ಪರಿಹಾರ ಆಗುವ ಮಾಹಿತಿಗಳು ನಿಮ್ಮ ಮೊಬೈಲ್ಗೆ ಉಚಿತವಾಗಿ ಬರ್ತಾ ಹೋಗುತ್ತೆ. ಸಾಕಷ್ಟು ಜನರಿಗೆ ಸಾಕಷ್ಟು ರೀತಿಯಲ್ಲಿ ತೊಂದರೆಗಳು ಕಾಣಿಸಿಕೊಳ್ಳುತ್ತದೆ ಇರುತ್ತದೆ. ಯಾವುದೇ ಕಾರಣಕ್ಕೂ ಶುಭ ಕಾರ್ಯಗಳು ನಡೆಯುವುದಿಲ್ಲ. ಮಕ್ಕಳ ಮದುವೆ, ಮುಂಜಿ ನಾಮಕರಣಗಳಿಗೆ ಅಡೆತಡೆಗಳು ಆಗಬಹುದು. ಆದ್ದರಿಂದ ಈ 2 ಕಡ್ಡಿಗಳು, ಒಂದು ಬೇವಿನ ಮರದ 1.5 ಇಂಚಿಂದ 2 ಇಂಚಿನವರೆಗೂ ಕಡ್ಡಿ 9 ಕಡ್ಡಿ ಬೇಕು. ಹಾಗೂ ಅರಳಿ ಮರದಿಂದ 9 ಕಡ್ಡಿಗಳು ಅದೇ ಅಳತೆಯಲ್ಲಿ ನಮಗೆ ಬೇಕಾಗುತ್ತೆ. ನೀವು ಅದನ್ನು ತೆಗೆದುಕೊಂಡು ಬಂದು ಅದಕ್ಕೆ ಹಳದಿ ದಾರವನ್ನು ಸುತ್ತಿ ಗಂಟು ಹಾಕಿ ಕಟ್ಟಿ ಮರದ ಬುಡದಲ್ಲಿಟ್ಟು ಹರಕೆ ಮತ್ತು ಸಂಕಲ್ಪವನ್ನು ಮಾಡಿಕೊಳ್ಳಿ. ಎಷ್ಟೋ ಜನರಿಗೆ ತಂದೆ ತಾಯಿಯರ ಒಂದೊಂದು ಆಶೀರ್ವಾದಗಳು ವಿಭಿನ್ನವಾಗಿದ್ದಾಗ ಮದುವೆ ಆಗೋದು ನಿಧಾನ ಆಗುತ್ತೆ. ಶೀಘ್ರ ಮತ್ತು ಶಾಶ್ವತ ಪರಿಹಾರ ಆಗಬೇಕು. ವೈವಾಹಿಕ ಜೀವನ ನಮ್ಮದಾಗಬೇಕು. ಒಳ್ಳೆಯ ಸುಂದರ ಮಕ್ಕಳು, ಮರಿಮೊಮ್ಮಕ್ಕಳು ಆಟ ಆಡಿಸುವಂತಾಗಬೇಕು. ಇದೆಲ್ಲ ಆಗಬೇಕು ಅಂತಂದರೆ ಈ ಒಂದೇ ಒಂದು ತಂತ್ರ, ಅದುವೇ 2 ಕಡ್ಡಿಗಳನ್ನು ಸುತ್ತಿ ಗಂಟು ಹಾಕಿ ಬಿಗಿಯಾಗಿ ಕಟ್ಟಿಬಿಟ್ಟು ನೋಡಿ, ಖಂಡಿತವಾಗಿಯೂ ಚೆನ್ನಾಗಾಗುತ್ತೆ. ಈ ಕೆಲವೊಂದು ಕಡ್ಡಿಗಳನ್ನು ವಿಶೇಷವಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳೇ ಖುದ್ದಾಗಿ ನಿಂತು ಮಂತ್ರಿಸಿ ಸಿದ್ಧಿಸಿ ಜಪಶಕ್ತಿಯಿಂದ ಪಡೆದುಕೊಟ್ಟಿದ್ದಾರೆ. ಅದನ್ನು ನಿಮ್ಮ ಮನೆಗೆ ತಂದು ನಾವು ತಿಳಿಸ್ಕೊಟ್ಟುವ ಹಾಗೆ ಅಥವಾ ಮಂಜುನಾಥ ಗುರುಗಳು ತಿಳಿಸ್ಕೊಟ್ಟಿರುವ ಹಾಗೆ ನೀವು ಮಾಡಿ ನೋಡಿ. ಅದೃಷ್ಟದ ದೇವತೆ ಅನ್ನೋದು ಮನೆಗೆ ಒಂದು ನೆಲೆಸುತ್ತಾಳಂತೆ. ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ಉಚಿತ ಭವಿಷ್ಯ ಖಚಿತ ಪರಿಹಾರ ವಿಶ್ವದ ಏಕೈಕ ಗುರುಗಳು ಅಂತಲೇ ಹೇಳಬಹುದು.